ಅಮೆರಿಕ, ಚೀನಾ, ರಷ್ಯಾದಂತಹ ಜಾಗತಿಕ ಶಕ್ತಿಗಳ ಕಣ್ಣುಗಳು ಈ ಸಮಯದಲ್ಲಿ ಕೇವಲ ಭಾರತದ ಖಜಾನೆಯ ಮೇಲಷ್ಟೇ ನೆಟ್ಟಿವೆ. ಭಾರತವು ತನ್ನ ಗೋಲ್ಡ್ ರಿಸರ್ವ್ಸ್ ಮತ್ತು ದೇಶೀಯ ಗಣಿಗಾರಿಕೆಯ ಕುರಿತು ಆಕ್ರಮಣಕಾರಿ ಧೋರಣೆಯು ವಿಶ್ವದಾದ್ಯಂತ ಅರ್ಥಶಾಸ್ತ್ರಜ್ಞರನ್ನ ಆಳವಾಗಿ ಯೋಚಿಸುವಂತೆ ಮಾಡಿದೆ. ಡಾಲರ್ ಆರ್ಥಿಕತೆಯ ಬೇರುಗಳನ್ನೇ ಅಲ್ಲಾಡಿಸುವಂತಹ ಪ್ರಧಾನಿ ನರೇಂದ್ರ ಮೋದಿಯವರ ಹೇಳಿಕೆಯು ಈ ಚರ್ಚೆಗೆ ಕಾರಣವಾಗಿದೆ. ಈಗ ಎದ್ದಿರುವ ಪ್ರಶ್ನೆ ಏನಂದ್ರೆ, ನಿಜವಾಗಿಯೂ ಭಾರತವು ಒಂದು ವರ್ಷದವರೆಗೆ ಚಿನ್ನವನ್ನ ಖರೀದಿಸುವುದು ನಿಲ್ಲಿಸಲು ಸಾಧ್ಯವೇ? ಒಂದು ವೇಳೆ ಹೀಗಾದ್ರೆ ಪ್ರತಿಯೊಬ್ಬ ಭಾರತೀಯನು ಕನಸು ಕಾಣುವ ಚಿನ್ನದ ಹಕ್ಕಿ ಎಂಬ ಹೆಗ್ಗಳಿಕೆ ದೇಶಕ್ಕೆ ಮರಳಿ ಸಿಗುತ್ತದೆಯೇ? ನಮ್ಮ ಹಳೆಯ ಚಿನ್ನದ ಗಣಿಗಳಿಗೆ ಮರುಜೀವ ನೀಡುವ ಮೂಲಕ ನಾವು ಜಗತ್ತನ್ನ ಮತ್ತೆ ಆಳಲಿದ್ದೀವಿಯೇ? ಭಾರತದಲ್ಲಿ ಚಿನ್ನ ಎಂಬುದು ಕೇವಲ ಒಂದು ಹಳದಿ ಲೋಹವಲ್ಲ, ಅದೊಂದು ಭಾವನೆ, ನಂಬಿಕೆ ಮತ್ತು ಪ್ರತಿ ಮನೆಯ ಅತಿ ದೊಡ್ಡ ಆರ್ಥಿಕ ಶಕ್ತಿ. ಕಷ್ಟದ ಸಮಯದಲ್ಲಿ ನೆರವಾಗುವ ನಿಧಿ ಎಂದು ಇದನ್ನ ಪರಿಗಣಿಸಲಾಗುತ್ತೆ. ಆದ್ರೆ ಇದೇ ವ್ಯಾಮೋಹವು ಇಂದು ದೇಶದ ಮುಂದೆ ಆರ್ಥಿಕ ಬಿಕ್ಕಟ್ಟನ್ನ ತಂದೊಡ್ಡಿದೆ. ನಾವು ನಮ್ಮ ಅಗತ್ಯದ ಬಹುಪಾಲು ಚಿನ್ನವನ್ನ ವಿದೇಶಗಳಿಂದ ಆಮದು ಮಾಡಿಕೊಳ್ತೀವಿ ಮತ್ತು ಇದಕ್ಕೆ ಪ್ರತಿಯಾಗಿ ಪ್ರತಿ ವರ್ಷ ಶತಕೋಟಿ ಡಾಲರ್ಗಳನ್ನ ಹೊರದೇಶಗಳಿಗೆ ಕಳಿಸಬೇಕಾಗುತ್ತೆ. ಸ್ವಲ್ಪ ಸಮಯದವರೆಗೆ ಚಿನ್ನದ ಖರೀದಿಯನ್ನ ಕಡಿಮೆ ಮಾಡಿ ಎಂಬ ಪ್ರಧಾನಿ ಮೋದಿಯವರ ಮನವಿಯು ಹೊಸ ಚರ್ಚೆಯನ್ನ ಹುಟ್ಟುಹಾಕಿದೆ. ಈ ಚರ್ಚೆಯು ನಮ್ಮನ್ನ ನೇರವಾಗಿ ಒಂದು ಕಾಲದಲ್ಲಿ ಜಗತ್ತಿನ ಹೃದಯ ಬಡಿತವಾಗಿದ್ದ ಕರ್ನಾಟಕದ ಹೆಮ್ಮೆಯ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಅಂದ್ರೆ ಕೆಜಿಎಫ್ಗೆ ಕರೆದೊಯ್ಯುತ್ತದೆ. ಇಂದು ನಿರ್ಜನವಾಗಿರುವ ಕೆಜಿಎಫ್ ನ ಒಡಿಲಲ್ಲಿ ಭಾರತದ ಹಣೆಬರಹವನ್ನೇ ಬದಲಾಯಿಸುವಷ್ಟು ಚಿನ್ನ ಅಡಗಿರಬಹುದು. ವರ್ಷಗಳಿಂದ ರಹಸ್ಯ ಫೈಲ್ಗಳ ಅಡಿಯಲ್ಲಿ ಹೂತು ಹೋಗಿದ್ದ ಆ ರೋಮಾಂಚನಕಾರಿ ಸತ್ಯದ ಮೇಲಿನ ಪರದೆಯನ್ನ ಇಂದು ನಾವು ಸರಿಸಲಿದ್ದೀವಿ. ಅದಕ್ಕಾಗಿ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಲಂಡನ್ನ ಬೀದಿಗಳಲ್ಲಿ ಇನ್ನೂ ಸರಿಯಾಗಿ ವಿದ್ಯುತ್ ಸಂಪರ್ಕವೇ ಇಲ್ಲದಿದ್ದ ಆ ಕಾಲದಲ್ಲಿ ಕೆಜಿಎಫ್ ನಲ್ಲಿ ವಿದ್ಯುತ್ ದೀಪಗಳು ಮಿನುಗ್ತಾ ಇದ್ವು. ಇದು ಇಂದಿನ ಪೀಳಿಗೆಯು ಮರೆತು ಹೋಗಿರುವ ಕಹಿ ಮತ್ತು ಹೆಮ್ಮೆಯಿಂದ ತುಂಬಿದ ಸತ್ಯ. ಇಂದು ನಾವು 2026ರಲ್ಲಿ ನಿಂತಾಗ ಚಿನ್ನದ ಆಮದಿನ ಆಟವು ನಮ್ಮ ರೂಪಾಯಿಯನ್ನ ಹೇಗೆ ಟೊಳ್ಳು ಮಾಡುತ್ತಿದೆ ಎಂಬುದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಪ್ರತಿ ಬಾರಿ ನೀವು ಚಿನ್ನವನ್ನ ಖರೀದಿಸಿದಾಗ ಭಾರತದ ವಿದೇಶಿ ವಿನಿಮಯ ಮೀಸಲಿನಿಂದ ಡಾಲರ್ ಕೊರತೆಯನ್ನ ಉಂಟು ಮಾಡ್ತಾ ಇರ್ತೀರಿ. ಇದನ್ನ ತಡೆಯಲು ಸರ್ಕಾರವು ಆಮದು ಸುಂಕವನ್ನ ಶೇಕಡ 15%ಗೆ ಹೆಚ್ಚಿಸಿದೆ. ಇದರಲ್ಲಿ ಶೇಕಡ 10ರಷ್ಟು ಮೂಲ ಸುಂಕ ಮತ್ತು ಶೇಕಡ 5ರಷ್ಟು ಕೃಷಿ ಸೆಸ್ ಸೇರಿದೆ. ದೇಶದ ಹಣ ದೇಶದಲ್ಲಿ ಉಳಿಯಬೇಕು ಎಂಬುದು ಸರ್ಕಾರದ ಆಶಯ. ಪ್ರಾಚೀನ ಕಾಲದಲ್ಲಿ ರೋಮನ್ನ ಇತಿಹಾಸಕಾರರು ತಮ್ಮ ದೇಶದ ಎಲ್ಲಾ ಚಿನ್ನವು ಭಾರತಕ್ಕೆ ಕೊಚ್ಚಿ ಹೋಗ್ತಾ ಇದೆ ಎಂದು ಅಳ್ತಾ ಇದ್ರು. ಯಾಕಂದ್ರೆ ಭಾರತದ ಬಳಿ ಸಾಂಬಾರ ಪದಾರ್ಥಗಳು ಮತ್ತು ಅತ್ಯುತ್ತಮ ಕರಕುಶಲತೆ ಇತ್ತು. ಜಗತ್ತು ನಮ್ಮ ಸರಕುಗಳಿಗೆ ಪ್ರತಿಯಾಗಿ ಕೇವಲ ಚಿನ್ನ ಮತ್ತು ಬೆಳ್ಳಿಯನ್ನ ನೀಡ್ತಾ ಇತ್ತು. ಆದ್ರೆ ಕಾಲ ಬದಲಾದಂತೆ ಬ್ರಿಟಿಷರು ನಮ್ಮಲ್ಲಿದ್ದ ಚಿನ್ನವನ್ನ ಲೂಟಿ ಮಾಡಿದ್ದಲ್ಲದೆ ನಮ್ಮ ಭೂಮಿಯಲ್ಲಿ ಅಡಗಿದ್ದ ನೈಸರ್ಗಿಕ ಖಜಾನೆಯನ್ನು ಹೀರಿಕೊಳ್ಳಲು ಪ್ರಾರಂಭಿಸಿದ್ರು. ಕೆಜಿಎಫ್ ನ ಇತಿಹಾಸವು ಯಾವುದೇ ಥ್ರಿಲ್ಲರ್ ಚಿತ್ರಕಥೆಗಿಂತ ಕಮ್ಮಿ ಏನಿಲ್ಲ. 1871ರಲ್ಲಿ ಬ್ರಿಟಿಷ್ ಸೈನಿಕ ಮೈಕಲ್ ಲೆವೆಲ್ಲೆ ಕೋಲಾರದ ಮಣ್ಣಿನಲ್ಲಿ ಚಿನ್ನದ ಕಣಗಳನ್ನ ಕಂಡಾಗ ಅವನ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು. ನಂತರ 1880ರಲ್ಲಿ ಜಾನ್ ಟೇಲರ್ ಅಂಡ್ ಸನ್ಸ್ ಕಂಪನಿಯು ಗಣಿಗಾರಿಕೆಯನ್ನ ಪ್ರಾರಂಭಿಸಿದಾಗ ಈ ಪ್ರದೇಶವು ರಾತ್ರೋರಾತ್ರಿ ಲಿಟಲ್ ಇಂಗ್ಲೆಂಡ್ ಆಗಿ ಮಾರ್ಪಟ್ಟಿತು. ಅಲ್ಲಿ ಗಾಲ್ಫ್ ಮೈದಾನಗಳು ಮತ್ತು ದೊಡ್ಡ ದೊಡ್ಡ ಬಂಗಲೆಗಳಿದ್ದವು. ಆದರೆ ಈ ಮಿನುಗಿನ ಹಿಂದೆ ಸಾವಿರಾರು ಬಡ ಕಾರ್ಮಿಕರ ಬೆವರು ಮತ್ತು ರಕ್ತ ಅಡಗಿತ್ತು. ಅವರು ಭೂಮಿಯ 3 ಕಿಲೋಮೀಟರ್ ಆಳದ ಕತ್ತಲಿಗೆ ಇಳಿದು ಸಾವಿನೊಂದಿಗೆ ಹೋರಾಡಿ ಆ ಹಳದಿ ಲೋಹವನ್ನ ಹೊರಗೆ ತರ್ತಾ ಇದ್ರು. ಕೆಜಿಎಫ್ ನ ಅತ್ಯಂತ ಆಳವಾದ ಚಾಂಪಿಯನ್ ರೀಫ್ ಗಣಿಯು ಎಷ್ಟು ಆಳವಾಗಿತ್ತೆಂದರೆ ಅದರೊಳಗೆ 4 ಬುರ್ಜ್ ಖಲೀಫಾಗಳನ್ನ ಒಂದರ ಮೇಲೊಂದರಂತೆ ಇಟ್ಟರೂ ಸಹ ನೀವು ಅದರ ತಳವನ್ನ ತಲುಪಲು ಸಾಧ್ಯವಿರಲಿಲ್ಲ. 3.2 ಕಿಲೋಮೀಟರ್ ಆಳದ ಆ ಸುರಂಗಗಳಲ್ಲಿ ತಾಪಮಾನವು 65ರಿಂದ 70 ಡಿಗ್ರಿ ಸೆಲ್ಸಿಯಸ್ ವರೆಗೆ ತಲುಪ್ತಾ ಇತ್ತು. ಅಲ್ಲಿ ಕೆಲಸ ಮಾಡುವುದು ನರಕದಲ್ಲಿ ಜೀವಿಸುವಂತಿತ್ತು. ದೊಡ್ಡ ದೊಡ್ಡ ಫ್ಯಾನ್ ಗಳನ್ನ ಅಳವಡಿಸಿದ್ರು ಸಹ ಆಮ್ಲಜನಕದ ಕೊರತೆ ಇರ್ತಾ ಇತ್ತು. ಆಗಾಗ ಬಂಡೆಗಳು ಇದ್ದಕ್ಕಿದ್ದಂತೆ ಸಿಡಿಯುತ್ತಿದ್ದವು. ಇದನ್ನ ರಾಕ್ ಬಸ್ಟ್ ಎಂದು ಕರೆಯಲಾಗ್ತಾ ಇತ್ತು. ಬ್ರಿಟಿಷ್ ಸಾಮ್ರಾಜ್ಯದ ಖಜಾನೆ ತುಂಬಿಸಲು ಸಾವಿರಾರು ಕಾರ್ಮಿಕರು ಅಲ್ಲಿ ತಮ್ಮ ಪ್ರಾಣವನ್ನ ಕಳೆದುಕೊಂಡರು. 120 ವರ್ಷಗಳಲ್ಲಿ ಬ್ರಿಟಿಷರು ಹಾಗೂ ನಂತರ ಭಾರತ ಸರ್ಕಾರವು ಅಲ್ಲಿಂದ ಒಟ್ಟು ಸುಮಾರು 900 ಟನ್ ಚಿನ್ನವನ್ನ ಹೊರತೆಗೆದವು. ಆದ್ರೆ 28 ಫೆಬ್ರವರಿ 2001ರಂದು ಇದ್ದಕ್ಕಿದ್ದಂತೆ ಕೆಜಿಎಫ್ ನ ಎಲ್ಲಾ ಚಟುವಟಿಕೆಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡವು. 2001ರಲ್ಲಿ ಕೆಜಿಎಫ್ ಅನ್ನ ಮುಚ್ಚುವ ನಿರ್ಧಾರವನ್ನ ತೆಗೆದುಕೊಳ್ಳಲು ಅಸಲಿ ಕಾರಣ ಉತ್ಪಾದನಾ ವೆಚ್ಚ 1900ರ ಅವಧಿಯಲ್ಲಿ
1 ಟನ್ ಅದಿರನ್ನ ಹಾಕಿದ್ರೆ ಸುಮಾರು 40 ಗ್ರಾಂ ಚಿನ್ನ ಸಿಗ್ತಾ ಇತ್ತು. ಆದ್ರೆ ಗಣಿಯು ಆಳವಾಗುತ್ತಾ ಹೋದಂತೆ ಚಿನ್ನದ ಪ್ರಮಾಣವು ಕಡಿಮೆಯಾಗಿ 1990ರ ದಶಕದ ಹೊತ್ತಿಗೆ 1 ಟನ್ ಅದಿರಿನಿಂದ ಕೇವಲ 3 ಗ್ರಾಂ ಚಿನ್ನ ಮಾತ್ರ ಸಿಗಲಾರಂಭಿಸಿತು. 3 ಕಿಲೋಮೀಟರ್ ಆಳದಿಂದ ಮಣ್ಣನ್ನ ಮೇಲೆ ತರುವುದು, ಸಾವಿರಾರು ಕಾರ್ಮಿಕರಿಗೆ ಸಂಬಳ ನೀಡುವುದು ಮತ್ತು ಭಾರಿ ವಿದ್ಯುತ್ ಬಿಲ್ ಅನ್ನ ಪಾವತಿಸುವುದು ಸಂಪೂರ್ಣವಾಗಿ ನಷ್ಟದ ವ್ಯವಹಾರವಾಗಿತ್ತು. ಇದರ ಪರಿಣಾಮವಾಗಿ ಭಾರತ್ ಲಿಮಿಟೆಡ್ ಸಂಸ್ಥೆಯು ಸಾಲದ ಸುಳಿಗೆ ಸಿಲುಕಿತು ಮತ್ತು ಸರ್ಕಾರವು ಗಣಿಗಳಿಗೆ ಬೀಗ ಜಡಿಯಿತು. ಇಂದು ಕೆಜಿಎಫ್ ಒಂದು ಗೋಸ್ಟ್ ಟೌನ್, ಅಂದ್ರೆ ನಿರ್ಜನವಾದ ಭೂತಗಳ ನಗರವಾಗಿ ಮಾರ್ಪಟ್ಟಿದೆ. ಆದ್ರೆ ಇವೆಲ್ಲಕ್ಕಿಂತ ಅತ್ಯಂತ ಭಯಾನಕವಾದದ್ದು ಏನಂದ್ರೆ ಅಲ್ಲಿನ ಬೃಹತ್ ಸೈನೈಡ್ ಬೆಟ್ಟಗಳು. ಚಿನ್ನವನ್ನ ಕಲ್ಲಿನಿಂದ ಬೇರ್ಪಡಿಸಲು ಬಳಸಲಾದ ಸೈನೈಡ್ನ 15 ಮಹಡಿಗಳಷ್ಟು ಎತ್ತರದ ವಿಷದ ಬೆಟ್ಟಗಳು ಇಂದು ಜನರ ಪಾಲಿಗೆ ಸಾವಿನ ದೂತರಾಗಿವೆ. ಗಾಳಿ ಬೀಸಿದಾಗ ವಿಷಕಾರಿ ಧೂಳು ಹರಡುತ್ತೆ ಮತ್ತು ಮಳೆ ಬಂದಾಗ ವಿಷವು ಭೂಮಿ ಆಳಕ್ಕೆ ಇಳಿಯುತ್ತೆ. ಅಲ್ಲಿನ ಜನರು ಇಂದು ಕೂಡ ಕಾಯಿಲೆಗಳ ವಿರುದ್ಧ ಹೋರಾಡ್ತಿದ್ದಾರೆ. ಆದ್ರೆ ಇಲ್ಲೇ ಕತೆಗೆ ಒಂದು ದೊಡ್ಡ ರೋಮಾಂಚನಕಾರಿ ಟ್ವಿಸ್ಟ್ ಅನ್ನೋದು ಸಿಗುತ್ತೆ. ಪ್ರಸ್ತುತ 2026ರ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ವಿಜ್ಞಾನಿಗಳು ಕೆಜಿಎಫ್ ನ ಈ ಸೈನೈಡ್ ರಾಶಿಗಳಲ್ಲಿಯೂ ಇಂದಿಗೂ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನ ಅಡಗಿದೆ ಎಂದು ಹೇಳ್ತಿದ್ದಾರೆ. ಸಂಸದೀಯ ಸಮಿತಿಗಳ ವರದಿಗಳ ಪ್ರಕಾರ ಅಲ್ಲಿ ಇಂದು ಕೂಡ ಸುಮಾರು 33 ಮಿಲಿಯನ್ ಟನ್ ಹಳೆಯ ಗಣಿ ತ್ಯಾಜ್ಯ ಬಿದ್ದಿದೆ. ಆದ್ರಿಂದ ಆಧುನಿಕ ತಂತ್ರಜ್ಞಾನದ ಮೂಲಕ ಚಿನ್ನವನ್ನ ಹೊರತೆಗೆಯಬಹುದು. ಅಷ್ಟೇ ಅಲ್ಲ, ಹೊಸ ಸ್ಯಾಟಲೈಟ್ ಮ್ಯಾಪಿಂಗ್ ನ ಮೂಲಕ ಕೆಜಿಎಫ್ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಚಿನ್ನದ ಹೊಸ ಸಿರೆಗಳು ಇರುವ ಸಾಧ್ಯತೆ ಕಂಡು ಬಂದಿದೆ. ನಾವು ಇದನ್ನ ಮತ್ತೆ ಪ್ರಾರಂಭಿಸಿದ್ರೆ ವಿದೇಶಗಳ ಮೇಲಿನ ಭಾರತದ ಅವಲಂಬನೆ ಕಡಿಮೆಯಾಗುತ್ತೆ ಮತ್ತು ನಮ್ಮ ರೂಪಾಯಿ ಬಲಗೊಳ್ಳುತ್ತೆ. ಇಂದು RBI ನಿರಂತರವಾಗಿ ತನ್ನ ಚಿನ್ನದ ಮೀಸಲನ್ನ ಹೆಚ್ಚಿಸ್ತಾ ಇದ್ದು 800 ಟನ್ಗಳ ಗಡಿಯನ್ನ ದಾಟುತ್ತಿರುವಾಗ ನಮ್ಮದೇ ಗಣಿಗಳನ್ನ ನಿರ್ಲಕ್ಷಿಸುವುದು ಅತಿ ದೊಡ್ಡ ಮೂರ್ಖತನವಾಗುತ್ತೆ. ಇದು ದೇಶದ ಆರ್ಥಿಕ ಸಾರ್ವಭೌಮತ್ವದ ಹೋರಾಟ. ಚಿನ್ನಕ್ಕಾಗಿ ನಾವು ವಿದೇಶಗಳ ಮುಂದೆ ಕೈ ಚಾಚುವವರೆಗೂ ನಮ್ಮ ರೂಪಾಯಿ ಎಂದಿಗೂ ಡಾಲರ್ಗೆ ಸಮನಾಗಿ ನಿಲ್ಲಲು ಸಾಧ್ಯವಿಲ್ಲ. ಪ್ರಧಾನಿ ಮೋದಿಯವರ ಮನವಿಯ ಅರ್ಥವೇನೆಂದ್ರೆ ನಾವು ಬಳಕೆಯನ್ನ ಕಡಿಮೆ ಮಾಡಬೇಕು ಮತ್ತು ಉತ್ಪಾದನೆಯನ್ನ ಹೆಚ್ಚಿಸಬೇಕು. 1 ವರ್ಷದವರೆಗೆ ಚಿನ್ನವನ್ನ ಖರೀದಿ ಮಾಡದೇ ಇರಲು ನೀವು ಸಿದ್ಧರಿದ್ದೀರಾ? ಕೆಜಿಎಫ್ ನ ಮುಚ್ಚಿ ಹೋಗಿರುವ ಯಂತ್ರಗಳು ಮತ್ತೆ ಸದ್ದು ಮಾಡಬೇಕೆಂದು ನೀವು ಬಯಸುತ್ತೀರಾ? ಬರುವ ದಿನಗಳಲ್ಲಿ ಭಾರತವು ತೆಗೆದುಕೊಳ್ಳಲಿರುವ ಹೆಜ್ಜೆಗಳಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಭೂಕಂಪವಾಗುವುದು ಖಂಡಿತ. ವರ್ಷ 2026ರಲ್ಲಿ ಭಾರತವು ಇಡೀ ಜಗತ್ತಿನ ಚಿನ್ನದ ಮಾರುಕಟ್ಟೆಯನ್ನು ನಿಯಂತ್ರಿಸಲು ಸಿದ್ಧತೆ ನಡೆಸ್ತಾ ಇದೆ. ಜಗತ್ತಿನಾದ್ಯಂತ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾದಾಗ ಚಿನ್ನವನ್ನ ಅತ್ಯಂತ ಸುರಕ್ಷಿತ ಆಸ್ತಿ ಎಂದು ಪರಿಗಣಿಸಲಾಗುತ್ತದೆ. ಷೇರು ಮಾರುಕಟ್ಟೆ ಕುಸಿದಾಗ ಕೇವಲ ಚಿನ್ನವೊಂದೇ ನೆರವಿಗೆ ಬರುತ್ತದೆ. ಭಾರತೀಯ ಮನೆಗಳಲ್ಲಿ ಮತ್ತು ದೇವಾಲಯಗಳಲ್ಲಿ ಪ್ರಸ್ತುತ 25,000 ಟನ್ಗಿಂತಲೂ ಹೆಚ್ಚು ಬೃಹತ್ ಪ್ರಮಾಣದ ಚಿನ್ನ ಅಡಗಿದೆ ಎಂದು ಒಂದು ಅಂದಾಜಿದೆ. ಈ ಚಿನ್ನವೇನಾದ್ರೂ ಭಾರತೀಯ ಆರ್ಥಿಕತೆಯ ಮುಖ್ಯ ವಾಹಿನಿಗೆ ಬಂದರೆ ಭಾರತಕ್ಕೆ ಯಾವುದೇ ದೇಶದಿಂದ ಸಾಲ ಪಡೆಯುವ ಅಗತ್ಯವೇ ಇರೋದಿಲ್ಲ. ಇದಕ್ಕಾಗಿಯೇ ಸರ್ಕಾರವು ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ನಂತಹ ಯೋಜನೆಗಳನ್ನ ತರ್ತಾ ಇದೆ. ಆದ್ರೆ ನಮ್ಮ ಸಾಂಪ್ರದಾಯಿಕ ಭಾವನೆಗಳಿಂದಾಗಿ ಜನರು ಒಡವೆಗಳನ್ನ ಬ್ಯಾಂಕ್ ನಲ್ಲಿ ಇಡಲು ಹೆದರ್ತಾರೆ. ಲಾಕರ್ ನಲ್ಲಿಟ್ಟ ಚಿನ್ನವು ಕೇವಲ ಒಂದು ನಿಷ್ಕ್ರಿಯ ಆಸ್ತಿ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದು ದೇಶದ ಮೇಲೆ ಭಾರಿ ಹೊರೆಯಾಗುತ್ತದೆ. ಯಾಕಂದ್ರೆ ನಾವು ಹೊಸ ಚಿನ್ನವನ್ನ ವಿದೇಶದಿಂದ ತರಿಸಿಕೊಳ್ಳಬೇಕಾಗಿದೆ. 2026ರ ಹೊಸ ಭಾರತವು ಈಗ ಜನರ ಈ ಆರ್ಥಿಕ ಮನಸ್ಥಿತಿಯನ್ನ ಬದಲಾಯಿಸಲು ಪ್ರಯತ್ನಿಸ್ತಾ ಇದೆ. ಕೆಜಿಎಫ್ ನ ಇತಿಹಾಸವು ನಮ್ಮ ಮುಂದೆ ಒಂದು ದೊಡ್ಡ ಎಚ್ಚರಿಕೆಯ ಪಾಠವಂತೆ ನಿಂತಿದೆ. 1902ರಲ್ಲಿ ಶಿವನ ಸಮುದ್ರ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ನಿಂದ ಕೆಜಿಎಫ್ಗೆ ವಿದ್ಯುತ್ ಅನ್ನೋದು ಸಿಕ್ಕಾಗ ಅದು ಇಡೀ ಏಷ್ಯಾ ಖಂಡದಲ್ಲೇ ಒಂದು ಮಾದರಿಯಾಗಿತ್ತು. ಆದ್ರೆ ನಂತರ ನಾವು ನಮ್ಮ ತಾಂತ್ರಿಕ ಮುನ್ನಡೆಯನ್ನ ಕಳೆದುಕೊಂಡೆವು ಮತ್ತು ಇಂದು ಮತ್ತೆ ಶೂನ್ಯದಿಂದ ಪ್ರಾರಂಭಿಸಬೇಕಾದ ಜಾಗದಲ್ಲಿ ನಾವು ಬಂದು ನಿಂತಿದ್ದೀವಿ. ಆದ್ರೆ ಈ ಬಾರಿ ನಮ್ಮ ಬಳಿ ಡಿಜಿಟಲ್ ಶಕ್ತಿ ಇದೆ ಮತ್ತು 3 ಕಿಲೋಮೀಟರ್ ಆಳಕ್ಕೆ ಹೋಗಬಲ್ಲ ಹೊಸ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಬಲ್ಲ ಯುವ ಇಂಜಿನಿಯರ್ಗಳು ಇದ್ದಾರೆ. ಗಣಿಗಳ ಒಳಗಡೆ ತುಂಬಿಕೊಂಡಿರುವ ನೀರನ್ನ ಹೊರತೆಗೆಯಲು ನೂರಾರು ಕೋಟಿ ವೆಚ್ಚವಾಗುತ್ತೆ. ಆದ್ರೆ ನಾವು ಇಂದು ಹೂಡಿಕೆ ಮಾಡದೇ ಇದ್ರೆ ನಾಳೆ ಇದಕ್ಕೆ 2ರಷ್ಟು ಬೆಲೆ ತೆರಬೇಕಾಗುತ್ತೆ. ಆಸ್ಟ್ರೇಲಿಯಾ ಮತ್ತು ಕೆನಡಾದಂತಹ ದೇಶಗಳು ಇಂದು ಕೂಡ ಆಟೋಮೇಟೆಡ್ ರೋಬೋಟಿಕ್ ಮೈನಿಂಗ್ ಮೂಲಕ ಆಳವಾದ ಗಣಿಗಳಿಂದ ಲಾಭದಾಯಕವಾಗಿ ಚಿನ್ನವನ್ನ ಹೊರತೆಗಿತಾ ಇವೆ. ಭಾರತವು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ರಿಮೋಟ್ ಗಣಿಗಾರಿಕೆಯತ್ತ ಸಾಗಬೇಕಾಗಿದೆ. ನಾವು ಚಿನ್ನಕ್ಕಾಗಿ ಡಾಲರ್ ಅನ್ನ ಖರ್ಚು ಮಾಡುತ್ತಿರುವಾಗ ಚೀನಾ ಪ್ರಪಂಚದಾದ್ಯಂತ ಇರುವ ಚಿನ್ನದ ಗಣಿಗಳನ್ನ ಖರೀದಿಸುತ್ತಿದೆ. ಚೀನಾ ಇಂದು ಜಗತ್ತಿನ ಅತಿ ದೊಡ್ಡ ಚಿನ್ನದ ಉತ್ಪಾದಕ ದೇಶವಾಗಿದೆ. ಮತ್ತೊಂದೆಡೆ ಕೆಜಿಎಫ್ ನಂತಹ ದೊಡ್ಡ ಇತಿಹಾಸವನ್ನ ಹೊಂದಿದ್ರು ಭಾರತವು ಕೈಕಟ್ಟಿ ಕುಳಿತಿತ್ತು. ಆದ್ರೆ 2026ರಲ್ಲಿ ಈ ಚಿತ್ರಣ ಬದಲಾಗುತ್ತಿದೆ. ಭಾರತ ಸರ್ಕಾರವು ಹೊಸ ಗಣಿಗಾರಿಕೆ ನೀತಿಯಡಿಯಲ್ಲಿ ಖಾಸಗಿ ವಲಯಕ್ಕೆ ದಾರಿಗಳನ್ನು ಮುಕ್ತಗೊಳಿಸಿದೆ.
ಅದಾನಿ ಮತ್ತು ಅಂಬಾನಿಯಂತಹ ದೊಡ್ಡ ಸಮೂಹಗಳು ಈಗ ಗಣಿಗಾರಿಕೆ ವಲಯದಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇವೆ. ಖಾಸಗಿ ಹೂಡಿಕೆ ಮತ್ತು ಸರ್ಕಾರದ ಬೆಂಬಲ ಸಿಕ್ಕರೆ ಕೆಜಿಎಫ್ ನ ಆ ಸೈನೈಡ್ ಬೆಟ್ಟಗಳು ಮತ್ತೆ ಚಿನ್ನದ ಮೊಟ್ಟೆ ಇಡುವ ಕೋಳಿಗಳಾಗಿ ಬದಲಾಗಬಹುದು. ಈ ಕಥೆಯ ಅತ್ಯಂತ ಭಾವುಕ ಭಾಗವೇನೆಂದ್ರೆ ಇಂದು ಕೂಡ ಕೋಲಾರದ ಬೀದಿಗಳಲ್ಲಿ ವಾಸಿಸುತ್ತಿರುವ ಆ ಗಣಿ ಕಾರ್ಮಿಕರದ್ದು ಅವರ ಪೂರ್ವಜರು ಬ್ರಿಟಿಷರ ಚಾವಟಿ ಏಟುಗಳನ್ನು ತಿಂದರು, ಕಾಯಿಲೆಗಳ ವಿರುದ್ಧ ಹೋರಾಡಿ ನಮಗೆ ಈ ಖಜಾನೆಯನ್ನ ನೀಡಿದ್ರು. ಇಂದು ಅವರ 3ನೇ ಪೀಳಿಗೆಯು ನಿರುದ್ಯೋಗದ ಕತ್ತಲಲ್ಲಿದೆ. ಕೆಜಿಎಫ್ ನ ಪುನರಾರಂಭವು ಕೇವಲ ದೇಶದ ಜಿಡಿಪಿಗಾಗಿ ಮಾತ್ರವಲ್ಲ, ಬದಲಿಗೆ ಆ ಸಾವಿರಾರು ಕಾರ್ಮಿಕ ಕುಟುಂಬಗಳ ಬದುಕಿಗೆ ಬೆಳಕಾಗಲು ಅಗತ್ಯವಾಗಿದೆ. ಇಂದು ನೀವು ಕೆಜಿಎಫ್ ಸಿನಿಮಾದ ವಿಡಿಯೋಗಳನ್ನು ನೋಡುವಾಗ ಒಂದನ್ನ ನೆನ್ಪಿಟ್ಕೊಳ್ಳಿ, ಅಸಲಿ ರಾಕಿ ಬಾಯ್ ಯಾವುದೇ ಒಬ್ಬ ವ್ಯಕ್ತಿಯಲ್ಲ, ಬದಲಿಗೆ ತನ್ನ ದೇಶದ ಸಂಪತ್ತನ್ನ ರಕ್ಷಿಸಲು ನಿಲ್ಲುವ ಪ್ರತಿಯೊಬ್ಬ ಭಾರತೀಯನೂ ಹೌದು. ಅಸಲಿ ಚಿನ್ನ ಎಂದರೆ ಕೊರಳಿನಲ್ಲಿ ತೂಗಾಡುವುದಲ್ಲ, ಅದು ನಮ್ಮ ದೇಶದ ವಿಕಾಸಕ್ಕೆ ಬಳಕೆಯಾಗುವುದು. ಕೋಲಾರ ಗೋಲ್ಡ್ ಫೀಲ್ಡ್ ನ ಮೌನ ಈಗ ಮುರಿಯಲಿದೆ, ಅಲ್ಲಿನ ಸುರಂಗಗಳು ಮತ್ತೆ ಪ್ರತಿಧ್ವನಿಸಲಿವೆ. ಆದ್ರೆ ಈ ಬಾರಿ ಬ್ರಿಟಿಷರ ಗುಲಾಮಗಿರಿಗಾಗಿ ಅಲ್ಲ, ಬದಲಿಗೆ ಆತ್ಮನಿರ್ಭರ ಭಾರತದ ಸ್ವತಂತ್ರಕ್ಕಾಗಿ. ರಾಜಕೀಯ ಮತ್ತು ಪರಿಸರ ಅನುಮತಿಗಳ ಅಡೆತಡೆಗಳಿದ್ರು 2026ರ ಸರ್ಕಾರ ಈಗ ಫಾಸ್ಟ್ ಟ್ರ್ಯಾಕ್ ಮೂಡ್ ನಲ್ಲಿದೆ. ನಾವು ನಿಜವಾಗಿಯೂ ಜಾಗತಿಕ ಸೂಪರ್ ಪವರ್ ಆಗ್ಬೇಕಾದ್ರೆ ನಮ್ಮ ಕರೆನ್ಸಿಯ ಹಿಂದೆ ಚಿನ್ನದ ಭದ್ರತಾ ಬ್ಯಾಕಪ್ ಇರಬೇಕು. ಕೆಜಿಎಫ್ ಆ ಬ್ಯಾಕಪ್ ಅನ್ನ ಸೃಷ್ಟಿ ಮಾಡಲು ಅತಿ ದೊಡ್ಡ ಮಾಧ್ಯಮವಾಗಿದೆ. 2026ರ ಈ ವರ್ಷವು ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆಯಲ್ಪಡುತ್ತೆ, ಯಾಕಂದ್ರೆ ಭಾರತವು ಡಾಲರ್ನ ಗುಲಾಮಗಿರಿಯಿಂದ ಹೊರಬರಲು ಅತ್ಯಂತ ಧೈರ್ಯದ ಹೆಜ್ಜೆಯನ್ನ ಇಟ್ಟಿದೆ. ಕೆಜಿಎಫ್ ನ ಮಣ್ಣಿನ ಪ್ರತಿಯೊಂದು ಕಣವು ಇಂದು ಸಾಕ್ಷಿಯಾಗಿದೆ. ಬನ್ನಿ ಜೊತೆಯಾಗಿ ಈ ಮಿಷನ್ ಅನ್ನ ಯಶಸ್ವಿಗೊಳಿಸೋಣ ಮತ್ತು ನಮ್ಮ ದೇಶದ ಚಿನ್ನವನ್ನ ನಮ್ಮ ಆರ್ಥಿಕತೆಯ ನಿಜವಾದ ಶಕ್ತಿಯನ್ನಾಗಿ ಮಾಡಿಕೊಳ್ಳೋಣ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದೇ ರೀತಿಯ ಮತ್ತೊಂದು ಅದ್ಭುತವಾದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.